ರಾಮ ಮಂದಿರ ಕಟ್ಟಿರೋ ಜಾಗ ಸರಿ ಇಲ್ಲ. ಹುಬ್ಬಳ್ಳಿಯಲ್ಲಿ ಸಂತೋಷ್ ಲಾಡ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ರಾಮ ಮಂದಿರವನ್ನ ಕಟ್ಟಲಾಗಿದೆಯಲ್ಲ, ಆ ಜಾಗ ಸರಿ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣವಾಗಿಲ್ಲ ಎಂದಿದ್ದಾರೆ ಸಂತೋಷ್ ಲಾಡ್. ಇನ್ನು ರಾಮ ಮಂದಿರ ಕಟ್ಟಿರೋದಕ್ಕೆ ನಮ್ಮ ವಿರೋಧ ಇಲ್ಲ, ಆದ್ರೆ ರಾಮ ಮಂದಿರ ನಿರ್ಮಾಣದಿಂದ ಬಡತನ ಹೋಗೋದಿಲ್ಲ, ಬಡತನ ನಿರ್ಮೂಲನೆಯಾಗೋದಿಲ್ಲ. ಮಂದಿರವನ್ನ ಕಟ್ಟಿರೋದು ಕೇವಲ ರಾಜಕೀಯ ಇಚ್ಛಾಶಕ್ತಿಯ ಕಾರಣಕ್ಕೆ ಎಂದಿದ್ದಾರೆ ಸಚಿವ ಸಂತೋಷ್ ಲಾಡ್. ರಾಮ ಜನ್ಮಭೂಮಿ ಅಥವಾ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ಅದು ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದಲ್ಲ. ಅವರು ಪೊಲಿಟಿಕಲ್ ಇಚ್ಛಾಶಕ್ತಿ ಇತ್ತು, ಅದರಿಂದನೇ ಪೊಲಿಟಿಸೈಸ್ ಆಯಿತು. ಅದು ಕಟ್ಟಿದ್ದಕ್ಕೆ ನಾವು ಇರೋದಿಲ್ಲ. ಅದು ಕಟ್ಟಿದ ಜಾಗನೂ ಸರಿ ಇಲ್ಲ. ಸುಪ್ರೀಂ ಕೋರ್ಟ್ ಎಲ್ಲರೂ ತಲೆ ಕಟ್ಟಿಲ್ಲ, ಇವ್ರು ಬೇರೆ ಜಾಗದಾಗ ಕಟ್ಟ್ಯಾರ. ಅದು 40% ಕಟ್ಟ್ಯಾರ, ಕಟ್ಟಿದ್ದ 40% ತಾನೆ. ಸೊ ರಾಮ ಜನ್ಮಭೂಮಿಯಿಂದ ನಿಮಗೇನು ಬಡತನ ನಿರ್ಮೂಲನೆ ಆಯಿತು? ನಮ್ಮ ಊರಾಗ, ನಮ್ಮ ಹಳ್ಳಿಯಾಗ, ನಮ್ಮ ಅಕ್ಕ ತಂಗಿಯರಿಗೆ ಏನು ಬಂದಿರ್ತದೆ ಆಗಲಿ, ಅದು ಇರಲಿ, ನಮಗೆ ಅದ್ರ ಬಗ್ಗೆ ವಿರುದ್ಧ. ಬಟ್ ಅದನ್ನು ಹೇಳಿ ಯಾಕೆ ಓಟ್ ಕೇಳ್ತೀರಿ ನೀವು ಕೆಲಸ ಮಾಡಿದಿರಿ, ಬಡತನ ನಿರ್ಮೂಲನೆ ಆಗಿದೆ, ರೈತರಿಗೆ ಈ ರೀತಿ ಅನುಕೂಲ ಆಗಿದೆ. ಈಗ ರೈತರು ಸ್ಟ್ರೈಕ್ ಮಾಡ್ತಾ ಇಲ್ವಾ, 3 ಲಕ್ಷ ಜನ ಸ್ಟ್ರೈಕ್. ಮತ್ತು ಅಷ್ಟೆಲ್ಲ ಯಾಕೆ ಬೇಕು? ಬುಲ್ಡೋಸರು, ಮಷೀನು, ಏನದು ದ್ರೋಣ ಹಾಕಿ ಟಿಯರ್ ಗ್ಯಾಸ್ ಹಾಕ್ತಕ್ಕಂಥದ್ದು ಯಾಕೆ ಅಷ್ಟಿದೆ? ರಾಮ ಜನ್ಮಭೂಮಿ ಅಥವಾ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ರಾಮ ಮಂದಿರ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಲಾಡ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದೆಯಲ್ಲ, ಇದು ವಿವಾದದ ಸ್ವರೂಪವನ್ನ ಪಡೆದುಕೊಳ್ಳುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಯಾವ ಸಂದರ್ಭದಲ್ಲಿ ಈ ಮಾತನಾಡಿದ್ದು ಅಂತ? ಮಧುಶ್ರೀ, ಪ್ರಮುಖವಾಗಿ ಇವತ್ತು ಸಂತೋಷ್ ಲಾಡ್ ಮಾತಾಡಿರ್ತಕ್ಕಂಥದ್ದು ಇದು ರಾಜಕೀಯವಾಗಿ ಬಹಳ ಚರ್ಚೆಗೆ ಕಾರಣವಾಗುತ್ತೆ ಮತ್ತು ಸಾಕಷ್ಟು ಪರ ವಿರೋಧ ಈ ವಿಚಾರಕ್ಕೆ ಆರಂಭವಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ರಾಮ ಮಂದಿರದ ವಿಷಯದ ಕುರಿತು ಸಂತೋಷ್ ಲಾಡ್ ಅವರು ಮಾತಾಡಿರ್ತಕ್ಕಂಥದ್ದು, ಈ ಬಿಜೆಪಿಯವರು ಕಳೆದ 10 ವರ್ಷಗಳಿಂದ ಯಾವುದೇ ಕೆಲಸವನ್ನ ಮಾಡಿಲ್ಲ, ಜೊತೆಗೆ ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಕೇವಲ ರಾಮ, ರಹೀಮ, ಅಫ್ಘಾನಿಸ್ತಾನ, ಪಾಕಿಸ್ತಾನ ಇದರ ಮೇಲೆ ಮತ ಕೇಳ್ತಾರೆ ಅಂತಾರೆ. ಆ ಸಮಯದಲ್ಲಿ ಸಂತೋಷ್ ಲಾಡ್ ಅವರು ಒಂದು ಮಾತು ಹೇಳ್ತಾರೆ, ಈಗ ರಾಮ ಮಂದಿರ ಕಟ್ಟಿ ಅದನ್ನ ಎಲ್ಲರೂ ಕೂಡ ಈಗ ಈ ರಾಜಕೀಯ ಇಚ್ಛಾಶಕ್ತಿ ಇದೆ ಅನ್ನೋ ಕಾರಣಕ್ಕೆ ಅವರು ರಾಮ ಮಂದಿರ ಕಟ್ಟಿದ್ದು, ಅದಕ್ಕೆ ಅಭ್ಯಂತರ ಇಲ್ಲ. ಆದ್ರೆ ಆ ರಾಮ ಮಂದಿರ ನಿರ್ಮಾಣವಾಗಿರ್ತಕ್ಕಂಥ ಜಾಗವೇ ಸರಿ ಇಲ್ಲ ಅನ್ನೋದು ಸಂತೋಷ್ ಲಾಡ್ ಅವರ ಆರೋಪ. ಸುಪ್ರೀಂ ಕೋರ್ಟ್ ಹೇಳಿರೋದು ಒಂದ್ ಕಡೆ, ಆದ್ರೆ ಇವ್ರು ಕಟ್ಟಿರೋದು ಮತ್ತೊಂದು ಕಡೆ ಅನ್ನೋದು ಲಾಡ್ ಅವರ ಆರೋಪ ಆಗಿರ್ತಕ್ಕಂಥದ್ದು. ಈ ಹೇಳಿಕೆಯನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಲಾಡ್ ಅವರು ಈ 10 ವರ್ಷ ಅವರ ಸಾಧನೆಯನ್ನ ಏನು ಹೇಳ್ತಿಲ್ಲ. ಈಗ ಚುನಾವಣೆ ಬಂತು, ಮುಂದಿನ 90 ದಿನಗಳು ಕೂಡ ನಮ್ಮ ದೇಶದಲ್ಲಿ ಈ ರಾಮ ರಹೀಮನ್ ಬಗ್ಗೆ ಇದೇ ಚರ್ಚೆ ಆಗತ್ತೆ. ಇದಕ್ಕಾಗಿ ಅವರು ವೋಟ್ ಕೇಳ್ತಾರೆ. ವೋಟ್ ಕೇಳಿದ ನಂತರ ಸಹಜವಾಗಿ ಜನ ಅವರತ್ತ ವಾಲ್ತಾರೆ. ಅದೊಂದು ಅಜೆಂಡಾ, ಇದು ಪೊಲಿಟಿಕಲ್ ಅಜೆಂಡಾವನ್ನ ಬಿಜೆಪಿ ಅವರು ಸೃಷ್ಟಿ ಮಾಡ್ತಾರೆ ಅನ್ನೋದು ಇಲ್ಲಿ ಸಚಿವ ಸಂತೋಷ್ ಲಾಡ್ ಅವರ ಮಾತು. ಆದ್ರೆ ಈಗ ಸದ್ಯ ಈ ಒಂದು ರಾಮ ಮಂದಿರ ಜಾಗ ಕಟ್ಟಿದ್ದು ಸರಿ ಇಲ್ಲ ಅನ್ನೋ ಈ ಒಂದು ಹೇಳಿಕೆ ಏನಿದೆ, ಇದು ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂತಹ ಮಾತು. ಮತ್ತು ಈಗ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಇಡೀ ದೇಶವೇ ಅದನ್ನ ಸಂಭ್ರಮಿಸಿತ್ತು. 500 ವರ್ಷಗಳ ಬಳಿಕ ರಾಮ ಮಂದಿರ ನಿರ್ಮಾಣ ಆಗ್ತಿದೆ ಅನ್ನೋದಕ್ಕೆ ಪ್ರತಿಯೊಬ್ಬರು ಖುಷಿ ಪಟ್ಟಿದ್ರು. ಆದ್ರೆ ಈಗ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಮಧುಶ್ರೀ, ಶಿವಕುಮಾರ್, ಇದಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಯಾರಾದ್ರೂ ರಾಜಕೀಯ ನಾಯಕರು, ವಿಪಕ್ಷ ನಾಯಕರುಗಳು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರಾ? ಸಹಜವಾಗಿ ಮಧುಶ್ರೀ, ಈಗ ಕಳೆದ 1 ಗಂಟೆಯಿಂದ ಅಷ್ಟೇ ಸಚಿವ ಸಂತೋಷ್ ಲಾಡ್ ಅವರು ಮಾತಾಡ್ತಕ್ಕಂಥದ್ದು. ಈಗ ಕಳೆದ ಕೆಲವು ದಿನಗಳಿಂದ ಸಂತೋಷ್ ಲಾಡ್ ಅವರ ಪ್ರತಿಯೊಂದು ಭಾಷಣವೂ ಕೂಡ ನೇರವಾಗಿ ಈ ಮೋದಿ ಅವ್ರನ್ನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ನಾನು ಪ್ರಶ್ನೆಯನ್ನ ಕೇಳ್ತಿದ್ದೀನಿ, ಅವ್ರು ಇದಕ್ಕೆ ಉತ್ತರ ಕೊಡಬೇಕು, ನಾನು ಡಿಬೇಟ್ಗೆ ರೆಡಿ ಇದ್ದೀನಿ ಅನ್ನೋದು ಸಂತೋಷ್ ಲಾಡ್ ಅವರ ವಾದ. ಆದ್ರೆ ಈ ಅವರು ಇಷ್ಟು ದಿನ ಮಾತಾಡಿರ್ತಕ್ಕಂಥದ್ದು 10 ವರ್ಷಗಳಲ್ಲಿ ಮೋದಿ ಅವರ ಸಾಧನೆ ಏನು, ಜನಪರ ಕಾರ್ಯಕ್ರಮಗಳು ಯಾವ್ದಾದ್ರು ಇದಾವ ಅನ್ನೋದನ್ನ ಸಂತೋಷ್ ಲಾಡ್ ಅವರು ಮಾಡ್ತಿದ್ರು. ಆದ್ರೆ ಫಸ್ಟ್ ಟೈಮ್ ರಾಮ ಮಂದಿರದ ವಿಷಯವಾಗಿ ಸಂತೋಷ್ ಲಾಡ್ ಅವರು ಮಾತಾಡಿರ್ತಕ್ಕಂಥದ್ದು, ರಾಮ ಮಂದಿರದ ಜಾಗ ಈಗೇನ್ ನಿರ್ಮಾಣವಾಗಿದೆ ಆ ಜಾಗ ಸರಿ ಇಲ್ಲ ಅನ್ನೋದು ಈಗ ಸಂತೋಷ್ ಲಾಡ್ ಅವರು ಮಾತಾಡಿದ್ದು. ಇದು ರಾಜಕೀಯವಾಗಿ ಇನ್ನು ಕೆಲವೇ ಗಂಟೆಗಳಿರ್ಬೋದು, ನಾಳೆ ಅಥವಾ ಚರ್ಚೆಗೆ ಕಾರಣವಾಗುತ್ತೆ. ಅಥವಾ ಇದಕ್ಕೆ ಕೆಲವೊಂದಿಷ್ಟು ಹಿಂದೂ ಸಂಘಟನೆಯ ಮುಖಂಡರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ರಾಮ ಮಂದಿರ ಜಾಗ ಸರಿ ಇಲ್ಲ ಅವ್ರು ಕಟ್ಟಿದ್ದು ಅಂತ ಹೇಳಿದ್ರು ಸಂತೋಷ್ ಲಾಡ್ ಅವರ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗುತ್ತೆ. ಮತ್ತು ಸುಪ್ರೀಂ ಕೋರ್ಟ್ ಹೇಳಿರೋದ ಬೇರೆ, ಆದ್ರೆ ಇವ್ರು ಕಟ್ಟಿರೋದ ಬೇರೆ. ಈ ಪೊಲಿಟಿಕಲ್ ಅಜೆಂಡಾವನ್ನ ಇವರು ಸೆಟ್ ಮಾಡಕ್ ಹೊರಟಿದ್ದಾರೆ. ಮುಂದಿನ 90 ದಿನಗಳ ಕಾಲ ಕೂಡ ದೇಶದಲ್ಲಿ ಇದೇ ಚರ್ಚೆ ನಡೆಯುತ್ತೆ ಅನ್ನೋದು ಸಂತೋಷ್ ಲಾಡ್ ಅವರ ವಾದ. ಮಧುಶ್ರೀ, ಓಕೆ, ಧನ್ಯವಾದ ಶಿವಕುಮಾರ್ ತಮ್ಮ ಮಾಹಿತಿಗಾಗಿ.